ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಫಾರಿನ್ ಕರೆನ್ಸೀಸು ಎಷ್ಟು ತೊಗೊಂಡೋಗಿದ್ದೆ ನಾನು ಫಾರಿನ್ಗೆ ಹೋಗ್ಬೇಕಂದಾಗ ಆ ವೀಡಿಯೋಸ್ನ ಹಾಕ್ತಿದ್ದೀನಿ. ಎಷ್ಟು ಅಮೌಂಟ್ ಕೊಟ್ಟು ನನಗೆ ಎಷ್ಟು ಅಮೌಂಟ್ ಬಂದಿದೆ ಆ ಕಂಟ್ರಿದು, ಕರೆನ್ಸಿ ನೋಟ್ಸ್ ಯಾವ ಥರ ಇರುತ್ತೆ, ಕರೆನ್ಸಿ ಉಳಿದ ಮೇಲೆ ನಾವು ಯಾವ ಥರ ಎಕ್ಸ್ಚೇಂಜ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ನಾನು ನಿಮಗೆ ಇದರಲ್ಲಿ ಕೊಡ್ತೀನಿ ಈ ವಿಡಿಯೋದಲ್ಲಿ. ಫಾರಿನ್ ಕರೆನ್ಸಿ ನಾನು ತೊಗೊಂಡೋಗಿದ್ದ ಮೇಯ್ನ್ ರೀಸನ್ನೇ ನಮಗೇನಾದ್ರೂ ಬೇಕಾದರೆ, ಮಕ್ಕಳು ಏನಾದರೂ ಕೇಳ್ತಾರೆ, ಇಂಡಿಯಾದಲ್ಲೇ ಏನಾದರೂ ಕೇಳಿದಾಗ ಕೊಡ್ಸೋದಕ್ಕೆ ದುಡ್ಡಿರುತ್ತೆ, ಅಲ್ಲೆಲ್ಲ ದುಡ್ಡಿರಲ್ವಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರನೇ ತೊಗೊಂಡೋದೆ ನಾನು ದುಡ್ಡನ್ನ. ಮತ್ತು ರಿಟರ್ನ್ ಗಿಫ್ಟ್ ತೊಗೊಬರೋಕ್ಕೆ 2 ರೀಸನ್ನಿಂದನೇ ನಾನು ಸ್ವಲ್ಪ ದುಡ್ಡು ತೊಗೊಂಡೋಗಿದ್ದು. ನಮ್ಮ ಕೈಯಲ್ಲಿ ದುಡ್ಡಿಲ್ದಿರ ನಾವು ಬೇರೆಯವ್ರ ಹತ್ರ ಕೇಳೋದಕ್ಕಾಗಲ್ಲ. ಹೆಂಗೋ ಅತ್ತೆ ಮಾವ ಕರ್ಕೊಂಡೋಗ್ತಾರಂತ ಅವ್ರ ಹತ್ರ ನಾದಿನಿ ಹತ್ರ ಎಲ್ಲ ಕೇಳೋದು ಚೆನ್ನಾಗಿರಲ್ಲ ಅಂತ ಫಸ್ಟೇ ಇಲ್ಲೇ ಹುಷಾರು ಬಿದ್ದು ತೊಗೊಂಡೋಗಿದ್ದು ಫಾರಿನ್ ಕರೆನ್ಸೀಸ್ನ. ಬನ್ನಿ ಯಾವ್ಯಾವ ಕಂಟ್ರಿದು ಯಾವ್ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ನಾವು ಹೋಗಿದ್ದು 3 ಕಂಟ್ರಿಗೆ. ಒಂದು ಬಂದು ಫಸ್ಟು ಸಿಂಗಾಪುರ್, ನೆಕ್ಸ್ಟು ಮಲೇಷಿಯಾ, ಅದಾದಮೇಲೆ ಥೈಲ್ಯಾಂಡು. ಸಿಂಗಾಪುರ್ಗೆ ಬಂದು ನಾನು SBI ಬ್ಯಾಂಕಲ್ಲಿ ಫಾರಿನ್ ಟ್ರಾವೆಲ್ ಕಾರ್ಡು ಮಲ್ಟಿ ಕರೆನ್ಸಿದು ತೊಗೊಂಡೆ ನಾನು ಕಾರ್ಡು. ಈ ಕಾರ್ಡ್ಗೆ ಅಮೌಂಟ್ ತೊಗೊಂಡೋಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ಮೇಲೆ ಅವ್ರು ನಮಗೆ ಅವತ್ತೇ ಇಮಿಡಿಯೇಟಾಗಿ ಕಾರ್ಡ್ ಕೊಡ್ತಾರೆ. SBI ಬ್ಯಾಂಕಲ್ಲಿ ನಮ್ಮ ಯಜಮಾನ್ರದ್ದು ಅಕೌಂಟ್ ಇರೋದ್ರಿಂದ ನಾನು ಅವ್ರ ಹೆಸ್ರ ಮೇಲೇ ಕಾರ್ಡ್ ತೊಗೊಂಡೆ. ನಾನು $30,000 ಇದರೊಳಗಡೆ ಡೆಪಾಸಿಟ್ ಮಾಡಿದ್ದಕ್ಕೆ ಈ ಕಾರ್ಡಲ್ಲಿ ನನಗೆ $450 ಕನ್ವರ್ಟ್ ಆಯಿತು. ಆ 450ಯಲ್ಲಿ ನಾನು ತುಂಬಾ ಕಮ್ಮಿ ಖರ್ಚು ಮಾಡಿದ್ದು. ಒಂದು 50 to 80 ಇಲ್ಲ 100 ಒಳಗಡೆ ಖರ್ಚು ಮಾಡಿದ್ದೆ. ಸಿಂಗಾಪುರ್ ಬಂದು ತುಂಬಾ ಕಾಸ್ಟ್ಲಿಯೆಸ್ಟ್ ಸಿಟಿ. ಅದು ತುಂಬ ಬಿಸಿಲಿದ್ರೋದ್ರಿಂದ ಕೋಕು, ವಾಟರ್ ಮೆಲನು ಮತ್ತು ಕೋಕೋನಟ್ ವಾಟರ್ಗಂತಲೇ ಸ್ವಲ್ಪ ಜಾಸ್ತಿ ಖರ್ಚಾಯಿತು. ಅದು ಬಿಟ್ಟರೆ ರಿಟರ್ನ್ ಗಿಫ್ಟು ಸ್ವಲ್ಪ ಕಡಿಮೆನೇ ತೊಗೊಂಡು ಬಂದಿದ್ದೆ ಅಲ್ಲಿಂದ. ಮಕ್ಕಳಿರೋದ್ರಿಂದ ನನಗೆಲ್ಲೂ ಶಾಪಿಂಗ್ ಹೋಗೋದಕ್ಕೆ ಆಗಲಿಲ್ಲ. ಒನ್ ಡೇ ಮಾತ್ರ ಸುಮ್ಮನೆ ನೈಟ್ ಔಟ್ ಹೋಗಿದ್ರೋದ್ರಿಂದ ಅವಾಗ ಒಂದು ಸ್ವಲ್ಪ ನೋಡ್ಬಿಟ್ಟು ಏನೋ ತೊಗೊಂಡು ಬಂದೆ ಅಷ್ಟೇ. ಫಾರಿನ್ಗಿಂದ ಬಂದಮೇಲೆ ಈ ಕಾರ್ಡ್ ಬೇಡ ಅಂತ ಹೇಳಿ ಡಿಆಕ್ಟಿವೇಟ್ ಮಾಡಿಬಿಟ್ಟೆ. ಲೆಟರ್ ಬರೆದು ಈ ಕಾರ್ಡ್ ವಾಪಸ್ ಕೊಟ್ಬಿಡ್ಬೇಕು ಬ್ಯಾಂಕಿಗೆ. ಈ ಕರೆನ್ಸಿ ಬಂದು ಮಲೇಷಿಯಾದು. ಇದನ್ನು ಬಂದು 10,000ಗೆ ನಾನು ಎಕ್ಸ್ಚೇಂಜ್ ಮಾಡಿಕೊಂಡೆ. 10,000ಗೆ $480 ಬಂತು. ಇಂಡಿಯನ್ ಕರೆನ್ಸಿ 20 ರೂಪೀಸ್ಗೆ ಮಲೇಷಿಯಾ ಕರೆನ್ಸಿ $1 ಲೆಕ್ಕ. ಮಲೇಷಿಯಾ ಕರೆನ್ಸಿನ ರಿಂಗಿಟ್ಸ್ ಅಂತ ಹೇಳ್ತಾರೆ, ಮೇಯರ್ ಕರೆನ್ಸಿ ಅಂತಲೂ ಹೇಳ್ತಾರೆ. ರಿಂಗಿಟ್ಸು ಮತ್ತು ಮೇಯರ್ ಕರೆನ್ಸಿ ಅಂತ ಮಲೇಷಿಯಾ ಕರೆನ್ಸಿನ ಕರೆಯೋದು. ನೋಟನ್ನ ಡೀಟೇಲಾಗಿ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಇದೆ ಅಂತ. ಸೇಮ್ ಇಂಡಿಯನ್ ಕರೆನ್ಸಿ ಯಾವ ಥರ 100, 50, 20, $1 ಇರುತ್ತೆ, ಅದೇ ಥರನೇ ಇದು ಕೂಡ ಇರುತ್ತೆ. ಬಟ್ ಏನಂದರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಅದರಲ್ಲಿರೋ ಪಿಕ್ಚರ್ಸ್ ಆಗಿರ್ಬೋದು, ಇಲ್ಲ ನೋಟ್ ಕಲರ್ಸ್ ಆಗಿರ್ಬೋದು, ಆ ಥರ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಮತ್ತು ಕಂಡುಹಿಡಿಬೋದು ಒಂದು ಸ್ವಲ್ಪ. ಇದು ಪರವಾಗಿಲ್ಲ, ಸಿಂಗಾಪುರ್ಗೆ ಹೋಲಿಕೆ ಮಾಡಿದ್ರೆ ಇದು ಸ್ವಲ್ಪ ಕಡಿಮೆ ನಮಗೆ. ಯಾಕಂದರೆ $1ಗೆ $20 ಅಲ್ವಾ ಇಂಡಿಯನ್ ಕರೆನ್ಸಿ. ಹಾಗಾಗಿ ಸಿಂಗಾಪುರ್ ಬಂದು ನಾವು ಹೋದಾಗ ಸಿಂಗಾಪುರ್ ಕರೆನ್ಸಿ ಕೂಡ $1ಗೆ $67 ಇತ್ತು. ಈ ಕರೆನ್ಸೀಸ್ನೆಲ್ಲನೂ ಈ ಟ್ರಾವೆಲ್ ಆ್ಯಂಡ್ ಫಾರಿನ್ ಎಕ್ಸ್ಚೇಂಜ್ ಆಫೀಸ್ ಇರುತ್ತಲ್ಲ, ಅಲ್ಲಿ ನಾವು ಇದನ್ನು ಕಲೆಕ್ಟ್ ಮಾಡ್ಕೋಬೋದು. ಅಮೌಂಟ್ ಕೊಟ್ಟು ಈಸ್ಕೊಳ್ಳೋದು, ಮತ್ತು ಒಂದು ಸ್ವಲ್ಪ ಚಾರ್ಜ್ ಮಾಡ್ತಾರೆ, ಪ್ರೊಸೆಸಿಂಗ್ ಚಾರ್ಜ್ ಅಂತ ಅಷ್ಟೇ. ಬಟ್ ಇಲ್ಲೇ ತೊಗೊಂಡೋಗೋದ್ರಿಂದ ಬೆಟರು. ಅಲ್ಲೆಲ್ಲ ಹೋದರೆ ತುಂಬಾ ಖರ್ಚಾಗುತ್ತೆ. ಇದ್ರ ಮೇಲೆ GST ಅಂತ ಹಾಕ್ತಾರೆ, ಮತ್ತು $100ಗೆ ಇನ್ನೂ ಒಂದು $20 ಜಾಸ್ತಿನೇ ಇಟ್ಕೊತಾರೆ. ಹಾಗಾಗಿ ಇಲ್ಲಿಂದ ತೊಗೊಂಡೋದ್ರೆ ಬೆಟರು. ಮೇಯರ್ ಕರೆನ್ಸಿ ಕೂಡ ನಾನು ಸ್ವಲ್ಪ ಕಡಿಮೆನೇ ಖರ್ಚು ಮಾಡಿದ್ದೆ. ಇದು ಅಷ್ಟೇ, ಚೇಂಜ್ ಎಲ್ಲನೂ ಖರ್ಚಾಗಿತ್ತು. 180ವರೆಗೂ ಖರ್ಚು ಮಾಡಿ ಒಂದು 200-300 ಉಳಿಸ್ಕೊಂಡಿದ್ದೆ ಅನಿಸುತ್ತೆ. ಬಂದು ಎಕ್ಸ್ಚೇಂಜ್ ಮಾಡಿಕೊಂಡೆ, ಅಮೌಂಟ್ ಕೊಟ್ಟರು. ಬಟ್ ಯಾವಾಗ ನಾವು ಈ ಥರ ಇದು ಮಾಡ್ಕೊಳ್ಳೋದಿದ್ರು ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ಅಲ್ಲಿ ಖರ್ಚು ಮಾಡ್ಕೊಂಡು ಬಂದರೆ ನಾವು ಕಾಯಿನ್ಸ್ ತೊಗೊಂಡು ಬಂದು ಕೊಡೋಂಗಿಲ್ಲ, ಅವರು ಕಾಯಿನ್ಸ್ ತೊಗೊಳ್ಳಲ್ಲ, ಏನಿದ್ರು ನೋಟ್ಸ್ ಅಷ್ಟೇ. ನೀವು ನೆಕ್ಸ್ಟ್ ಟೈಮು ಏನಾದರೂ ಈ ಥರ ತೊಗೊಂಡ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿದ್ದಾಗ ನೀವು ಫಾರಿನ್ಗಿಂದ ರಿಟರ್ನ್ ಬರ್ತಿದ್ದಾಗ ನೋಟ್ಸ್ ತೊಗೋಬೇಡಿ, ಕಾಯಿನ್ಸ್ ಯಾವುದು ಇಟ್ಕೋಬೇಡಿ, ಕಾಯಿನ್ಸ್ ಎಲ್ಲ ಖರ್ಚು ಮಾಡ್ಕೋಬೇಡಿ. ಇದೆಲ್ಲ ಏರ್ಪೋರ್ಟಲ್ಲಿ ತೊಗೊತೀನಿ ಮಾಡ್ತೀನಿ ಅಂದರೆ ಅಲ್ಲಿ ತುಂಬ ಜಾಸ್ತಿ ಆಗುತ್ತೆ. ಮತ್ತು ಇದನ್ನ ಎಕ್ಸ್ಚೇಂಜ್ ಮಾಡ್ಕೊತೀನಿ ಅಂದ್ರೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ನಮ್ಮ ಇಂಡಿಯನ್ ಕರೆನ್ಸಿ ಎಲ್ಲ ಸ್ವಲ್ಪ ಕಡಿಮೆನೇ ನಮ್ಮ ಕೈಗೆ ಸಿಗೋದಂದರೆ ಈ ನೋಟ್ಸ್ ಬಂದು ನಮ್ಮ ಥೈಲ್ಯಾಂಡದು ಥೈ ಬಟ್ ಅಂತ ಹೇಳ್ತಾರೆ. ಇದೂ ಸೇಮ್ 10,000ಗೆ ಎಕ್ಸ್ಚೇಂಜ್ ಮಾಡಿಕೊಂಡೆ. ಇದೇ ಸ್ವಲ್ಪ ಜಾಸ್ತಿ ಬಂದಿದ್ದಂದರೆ 3,600 ಏನೋ ಬಂದಿತ್ತು. ಬಟ್ ನಾನು ತುಂಬ ಖರ್ಚು ಮಾಡಿದ್ದು ಜಾಸ್ತಿ ರಿಟರ್ನ್ ಗಿಫ್ಟ್ಸ್ ಎಲ್ಲ ತೊಗೊಂಡಿದ್ದಂದರೆ ಅಲ್ಲೇ ಥೈಲ್ಯಾಂಡಲ್ಲಿ. ರೇಟ್ಸ್ ಎಲ್ಲ ವರ್ತು ನಮ್ಮ ಮೆಜೆಸ್ಟಿಕ್ಕಲ್ಲಿ ಮತ್ತು ಕಮರ್ಷಿಯಲ್ ಸ್ಟ್ರೀಟಲ್ಲೆಲ್ಲ ಯಾವ ಥರ ಇರುತ್ತೋ ಅದೇ ಥರನೇ ಇರುತ್ತೆ ಅಲ್ಲಿ. ಬಟ್ ಏನಂದರೆ ನಾವು $100 ಸ್ಪೆಂಡ್ ಮಾಡಿದ್ರೆ $300 ಆ ಥರ ಆಗುತ್ತೆ. ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ $3ಗೆ
ಮೇಯರ್ ಕರೆನ್ಸಿ ನಮಗೆ 1 ರೂಪಿ ಸಿಗೋದು. ಬಟ್ ನಾವು ಅಲ್ಲಿಂದ ತೊಗೊಂಬಂದಿದ್ದು ಪ್ರತಿಯೊಂದು ರಿಟರ್ನ್ ಗಿಫ್ಟೆಲ್ಲ ನಮಗೆ ವರ್ತ್ ಆಗಿತ್ತು, ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ಜಾಸ್ತಿನೇ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡೆ. ಒಟ್ಟು ತೈ ಬಟ್ ಮಾತ್ರ ನನ್ನ ಹತ್ರ 1 ರೂಪಾಯಿ ಉಳಿದಿರಲಿಲ್ಲ, ಎಲ್ಲ ಪೂರ್ತಿ ಖರ್ಚು ಮಾಡ್ಕೊಂಡು ಬಂದಿದ್ದೆ. ಕಾಯಿನ್ಸ್ ಉಳಿದಿತ್ತು, ಬಟ್ ಕಾಯಿನ್ಸ್ ತೊಗೊಂಡಿಲ್ಲ. ಒಂದು 30-40 ರುಪೀಸ್ವರೆಗೂ ಕಾಯಿನ್ಸ್ ಉಳಿದಿತ್ತು ನನ್ನ ಹತ್ರ. ಈ ಕರೆನ್ಸಿ ಎಲ್ಲ ಉಳಿದಿದ್ದೆಲ್ಲ ನಾನು ಎಲ್ಲಿ ತೊಗೊಂಡು ಬಂದನೋ ಅಲ್ಲೇ ಮತ್ತೆ ರಿಟರ್ನ್ ಕೊಟ್ಟೆ. ಆಗ ರಿಟರ್ನ್ ಕೊಟ್ಟಾಗ ಅವರು ಆನ್ಲೈನಲ್ಲಿ ನೋಡ್ತಾರೆ ಇವತ್ತಿನ ಮೇಯರ್ ಕರೆನ್ಸಿ ಎಷ್ಟಿರುತ್ತೆ ಮತ್ತು ತೈ ಬಟ್ ಎಷ್ಟಿರುತ್ತೆ ಅಂತ ನೋಡ್ತಾರೆ. ಅಕಸ್ಮಾತ್ ಡಿಕ್ರೀಸ್ ಆಗಿದ್ರೆ ನಮಗೆ ಆ ಡಿಕ್ರೀಸ್ ಅಮೌಂಟೇ ಕೊಡ್ತಾರೆ, ಇನ್ಕ್ರೀಸ್ ಆಗಿದ್ರೆ ಸ್ವಲ್ಪ ಇನ್ಕ್ರೀಸ್ಡ್ ಅಮೌಂಟೇ ಕೊಡ್ತಾರೆ, ಸೇಮ್ ಆ್ಯಸ್ ಎ ಗೋಲ್ಡು. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.